ವೆಲ್ಕಮ್ ಬ್ಯಾಕ್ ಟು ಸಿಂಗಪೂರ್ ಸೀರೀಸ್. ಸೊ ಚೆನ್ನೈಯಿಂದ ನಾವು ಇವಾಗ ಸಿಂಗಪೂರ್ಗೆ ಹೋಗ್ತಾ ಇದ್ದೀವಿ ಏರ್ ಇಂಡಿಯಾ ಫ್ಲೈಟಲ್ಲಿ. ಸೊ ನಾನು ತುಂಬ ಸರಿ ಅನ್ಕೋತಿದ್ದೆ ವಾಶ್ರೂಮ್ ರೆಕಾರ್ಡ್ ಮಾಡೋಣ, ಕ್ಯೂಟಾಗಿ ಚೆನ್ನಾಗಿರುತ್ತಲ್ಲ ಅಂತ. ಸೊ ಹಾಗಾಗಿ ತೋರಿಸ್ತಾ ಇರೋದಷ್ಟೇ ಚೆನ್ನಾಗಿತ್ತು, ಕ್ಯೂಟಾಗಿ ಚಿಕ್ಕದಾಗಿ ಏನೇನು ಬೇಕು ಎಲ್ಲ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ 4 ಅವರ್ಸ್ ಟ್ರಾವೆಲ್ ಇರುತ್ತೆ, ಬಟ್ ನಾವು ತುಂಬಾ ಟ್ರಾವೆಲ್ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಅದೇ ಜೆಟ್ ಲ್ಯಾಗ್, ತುಂಬಾ ಟೈಮ್ ಡಿಫ್ರೆನ್ಸ್ ಎಲ್ಲ ಆಗ್ಬಿಡುತ್ತೆ. ಸೊ ಅಂತೂ ನಾವು ರೀಚ್ ಆದ್ವಿ ಸಿಂಗಪೂರ್. ಇಳಿಯೋಣ ಅಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು. 4 ಅವರ್ಸ್ ಹಂಗೆ ಹಿಂಗೂ ತಳ್ಳಿ ಅವಳ ಕರ್ಕೊಂಡ್ಬಂದಿದ್ದೀವಿ. ಇಳಿಯೋಣ ಅಂತಿದ್ಲು. ಆಮೇಲೆ ಫ್ಲೈಟ್ ಇಂದ ಫಸ್ಟ್ ಇಳಿದ ತಕ್ಷಣ ಫಸ್ಟ್ ಥಿಂಗ್ ನಾವು ಅರೈವಲ್ ಸಬ್ಮಿಟ್ ಫಾರ್ಮ್ನ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದೇ ಕಿರಣ್ ಮಾಡ್ತಾ ಇದ್ರು. ಹಾಗೆ ಲಗೇಜ್ ಕೂಡ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ತಗೊಂಡ್ವಿ, ಸಿಮ್ ಆಕ್ಟಿವೇಟ್ ಮಾಡ್ಕೊಂಡ್ವಿ ಈ ಸಿಮ್ನ. ಹಾಗೆ ಟೂರಿಸ್ಟ್ ಲೋಕಲ್ ಪಾಸ್ ಕೂಡ ತಗೊಂಡಿದ್ದೀವಿ. ಇನ್ ಡೀಟೇಲ್ ಆಗಿ ನಾವು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಐಟನರಿ ಯಾವ ಥರ ಆಯಿತು, ನಮ್ಮ ಬಜೆಟ್ ಯಾವ ಥರ ಇತ್ತು, ಟ್ರಿಪ್ ಯಾವ ಥರ ಪ್ಲಾನ್ ಮಾಡಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ತೀವಿ. ಫಸ್ಟ್ ಥಿಂಗ್ ನಾವು ಜ್ಯೂಸ್ ತಗೋಣ. ಆರೆಂಜ್ ಜ್ಯೂಸ್ ವೆಂಡಿಂಗ್ ಮಿಷನ್ ಇಟ್ಟಿದ್ರಲ್ಲ, ಸೊ ಅದನ್ನೇ ತಗೊಂಡ್ವಿ. ಏನೋ ಕೂಡ ತುಂಬಾ ಇಷ್ಟಪಟ್ಟು ಕುಡಿದ್ಲು. ಸೊ ಅಲ್ಲಿಂದ ನಾವು ಲೋಕಲ್ ಟ್ರೈನ್ ಅಲ್ಲಿ ರೂಮ್ ಕೊಟ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.